ಇಲ್ಲ, ಬರದ ವಿಷಯದಲ್ಲಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನಾನು 3 ಡಿವಿಷನ್ಸ್ ಅನ್ನ ರಿವ್ಯೂ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕಿನ ಪರಿಸ್ಥಿತಿ ಏನಿದೆ ಅಂತೇಳಿ ಅವಲೋಕನ ಮಾಡಿದ್ದೇವೆ. ನಾನು 4-5 ಜಿಲ್ಲೆಗಳನ್ನ ಈಗಾಗಲೇ ನಾನು ರಿವ್ಯೂ ಮಾಡಿದ್ದೇನೆ. ನಮ್ಮ ಜಿಲ್ಲೆನೂ ಕೂಡ, ತುಮಕೂರು ಜಿಲ್ಲೆನೂ ಕೂಡ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ. ಆದರೂ ಕೆಲವು ತಾಲೂಕುಗಳು ಈಗ ಇನ್ನೂ ಗಂಭೀರ ಸ್ಥಿತಿಗೆ ತಲುಪಿದಾವೆ. ಅದು ಚಿಕ್ಕನಾಯಕನಹಳ್ಳಿ ಇರ್ಬೋದು, ಪಾವಗಡ, ಶಿರಾ, ಮಧುಗಿರಿ, ಈ ಎಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮಳೆ ಆಗಲಿಲ್ಲ. ಹೆಚ್ಚು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಹೇಳಿ ಅದಕ್ಕೆ ವಿಸಿಟ್ ಮಾಡಬೇಕು ಅಂತೇಳಿ ಹೊರಟಿದ್ದೇನೆ. ಇವತ್ತು ನಾಳೆ 2 ದಿವಸ 7-8 ತಾಲೂಕುಗಳಿಗೆ ವಿಸಿಟ್ ಮಾಡಿ ಬರ್ತೇನೆ. ಇಡೀ ರಾಜ್ಯದಲ್ಲಿ ಕೂಡ ಕೋಸ್ಟಲ್ ಏರಿಯಾಸು ಮತ್ತು ಮಲೆನಾಡಿನ ಕೆಲವು ಭಾಗಗಳು ಬಿಟ್ಟರೆ ಎಲ್ಲ ಕಡೆನೂ ಗಂಭೀರ ಪರಿಸ್ಥಿತಿಯಲ್ಲೇ ಇದೆ. ಮಳೆ ಏನು ಅಲ್ಲಲ್ಲೇ ಸ್ಪೊರಾಡಿಕ್ ರೈನ್ಸ್ ಸ್ವಲ್ಪ ಆಗಿದೆ ಬಿಟ್ಟರೆ ಬೇರೆ ಇನ್ನೇನು ಹೆಚ್ಚು ಮಳೆ ಆಗಲಿಲ್ಲ. ನಮ್ಮ ರಿಸರ್ವಾಯರ್ಗಳಲ್ಲಿ ನೀರು ಬಂದಿದೆ. ಸ್ವಲ್ಪ KRSನಲ್ಲಿ, ಕಬಿನಿಯಲ್ಲಿ ಎಲ್ಲ ನೀರು ಬಂದಿರೋದು. ಅಲ್ಲಿ ಸಹ್ಯಾದ್ರಿ ಝೋನ್ನಲ್ಲಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಆಗಿರೋದು ಕಾರಣಕ್ಕಾಗಿ ಅಲ್ಲಿ ಬಂದಿದೆ. ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ಗಳು ತುಂಬಿರೋದು ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋ ಕಾರಣಕ್ಕಾಗಿ ಅಲ್ಲಿ ತುಂಬಿದೆ. ಅದಷ್ಟೇ ನಮಗೆ ಸಮಾಧಾನ ತರ್ತಕ್ಕಂಥದ್ದು. ಬಿಟ್ಟರೆ ಬಯಲು ಪ್ರದೇಶದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಅನೇಕ ಸ್ಟೆಪ್ಸ್ಗಳನ್ನು ಕೂಡ ತಗೊಂಡಿದೆ ಮುಖ್ಯಮಂತ್ರಿಗಳು, ನಾನು ಎಲ್ಲರೂ. ಅದನ್ನು ಈಗ ಸದನದಲ್ಲಿ ಕೂಡ ಬಹುಶಃ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಲ್ಲ, ಬರದ ವಿಷಯದಲ್ಲಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನಾನು 3 ಡಿವಿಷನ್ಸ್ ಅನ್ನ ರಿವ್ಯೂ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕಿನ ಪರಿಸ್ಥಿತಿ ಏನಿದೆ ಅಂತೇಳಿ ಅವಲೋಕನ ಮಾಡಿದ್ದೇವೆ. ನಾನು 4-5 ಜಿಲ್ಲೆಗಳನ್ನ ಈಗಾಗಲೇ ನಾನು ರಿವ್ಯೂ ಮಾಡಿದ್ದೇನೆ. ನಮ್ಮ ಜಿಲ್ಲೆನೂ ಕೂಡ, ತುಮಕೂರು ಜಿಲ್ಲೆನೂ ಕೂಡ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ. ಆದರೂ ಕೆಲವು ತಾಲೂಕುಗಳು ಈಗ ಇನ್ನೂ ಗಂಭೀರ ಸ್ಥಿತಿಗೆ ತಲುಪಿದಾವೆ. ಅದು ಚಿಕ್ಕನಾಯಕನಹಳ್ಳಿ ಇರ್ಬೋದು, ಪಾವಗಡ, ಶಿರಾ, ಮಧುಗಿರಿ, ಈ ಎಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮಳೆ ಆಗಲಿಲ್ಲ. ಹೆಚ್ಚು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಹೇಳಿ ಅದಕ್ಕೆ ವಿಸಿಟ್ ಮಾಡಬೇಕು ಅಂತೇಳಿ ಹೊರಟಿದ್ದೇನೆ. ಇವತ್ತು ನಾಳೆ 2 ದಿವಸ 7-8 ತಾಲೂಕುಗಳಿಗೆ ವಿಸಿಟ್ ಮಾಡಿ ಬರ್ತೇನೆ. ಇಡೀ ರಾಜ್ಯದಲ್ಲಿ ಕೂಡ ಕೋಸ್ಟಲ್ ಏರಿಯಾಸು ಮತ್ತು ಮಲೆನಾಡಿನ ಕೆಲವು ಭಾಗಗಳು ಬಿಟ್ಟರೆ ಎಲ್ಲ ಕಡೆನೂ ಗಂಭೀರ ಪರಿಸ್ಥಿತಿಯಲ್ಲೇ ಇದೆ. ಮಳೆ ಏನು ಅಲ್ಲಲ್ಲೇ ಸ್ಪೊರಾಡಿಕ್ ರೈನ್ಸ್ ಸ್ವಲ್ಪ ಆಗಿದೆ ಬಿಟ್ಟರೆ ಬೇರೆ ಇನ್ನೇನು ಹೆಚ್ಚು ಮಳೆ ಆಗಲಿಲ್ಲ. ನಮ್ಮ ರಿಸರ್ವಾಯರ್ಗಳಲ್ಲಿ ನೀರು ಬಂದಿದೆ. ಸ್ವಲ್ಪ KRSನಲ್ಲಿ, ಕಬಿನಿಯಲ್ಲಿ ಎಲ್ಲ ನೀರು ಬಂದಿರೋದು. ಅಲ್ಲಿ ಸಹ್ಯಾದ್ರಿ ಝೋನ್ನಲ್ಲಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಆಗಿರೋದು ಕಾರಣಕ್ಕಾಗಿ ಅಲ್ಲಿ ಬಂದಿದೆ. ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ಗಳು ತುಂಬಿರೋದು ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋ ಕಾರಣಕ್ಕಾಗಿ ಅಲ್ಲಿ ತುಂಬಿದೆ. ಅದಷ್ಟೇ ನಮಗೆ ಸಮಾಧಾನ ತರ್ತಕ್ಕಂಥದ್ದು. ಬಿಟ್ಟರೆ ಬಯಲು ಪ್ರದೇಶದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಅನೇಕ ಸ್ಟೆಪ್ಸ್ಗಳನ್ನು ಕೂಡ ತಗೊಂಡಿದೆ ಮುಖ್ಯಮಂತ್ರಿಗಳು, ನಾನು ಎಲ್ಲರೂ. ಅದನ್ನು ಈಗ ಸದನದಲ್ಲಿ ಕೂಡ ಬಹುಶಃ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ಕೊಳ್ತೇನೆ.